ವಾವ್! ಈ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ. ತುಂಬಾ ಹೈ ಇಂಪ್ಯಾಕ್ಟ್ ಕೂಡ ನಮ್ಮ ಮಾರ್ಕೆಟ್ ಮೇಲೆ ಆಯ್ತಾ. ಇದು ತುಂಬಾ ಒಂದ್ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ, ಬಟ್ ತುಂಬಾ ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು. ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್ ನಮ್ಗೆಲ್ಲರಿಗೂ, ಯಾರು ಎಷ್ಟು ಈಸಿಯಾಗಿ ನಿಮ್ಗೆ ಹೇಳ್ಕೊಡಲ್ಲ. ಅಮೆರಿಕದಲ್ಲಿ $40 ಟ್ರಿಲಿಯನ್ ಅಷ್ಟು ಸಾಲ ಆಗಿದೆ. ಎಲ್ಲ ಕಡೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಾ. $40 ಟ್ರಿಲಿಯನ್ ಅಷ್ಟು ಸಾಲ. ಸೊ $40 ಟ್ರಿಲಿಯನ್ ಸಾಲ ಅಂದ್ರೇನು, ಅವ್ರುಗಳು ಬೇರೆ ಬೇರೆ ದೇಶಗಳಿಂದ ಇಸ್ಕೊಂಡಿರೋದು ಅಥವಾ ಅವರ ಅವರ ಸಿಟಿಸನ್ಸ್ ತನ ಇಸ್ಕೊಂಡಿರುವಂತದ್ದು $40 ಟ್ರಿಲಿಯನ್ ಅಷ್ಟು ಸಾಲ. ಸುಮ್ಮನೆ ಕಂಪ್ಯಾರಿಸನ್ ಮಾಡಕ್ಕೆ ನಮ್ಮ ದೇಶದ ಎಕಾನಮಿ 4.25 ಟ್ರಿಲಿಯನ್ ಆಯ್ತಾ. ಅವ್ರದ್ದು $40 ಟ್ರಿಲಿಯನ್ ಸಾಲ ಇದೆ ಅವ್ರದ್ದು ಆಯ್ತಾ. ಈ ಸಾಲ ಅಂದ ತಕ್ಷಣ ಬಡ್ಡಿ ಕೊಡ್ಬೇಕು ಅವರು. ವರ್ಷಕ್ಕೆನೆ ಅವರು $1.25 ಅಷ್ಟು ಬಡ್ಡಿ ಕೊಡ್ಬೇಕಂತೆ. $1.25 ಟ್ರಿಲಿಯನ್ ಅಷ್ಟು ಬಡ್ಡಿ ಕೊಡ್ಬೇಕು ಅವ್ರ ವರ್ಷಕ್ಕೆ. ನೋಟ್ ಪ್ರಿಂಟ್ ಮಾಡಕ್ಕಾಗಲ್ಲ ಅವರು. ನೋಟ್ ಪ್ರಿಂಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಅವ್ರದ್ದು ಡೆಟ್ ಜಾಸ್ತಿ ಆಗುತ್ತೆ ಅನ್ನೋಕ್ಕೋಸ್ಕರ ಏನ್ ಮಾಡ್ತಾರೆ ಅವರು, ಹೊಸ ಬಾಂಡ್ಗಳನ್ನ ಇಶ್ಯೂ ಮಾಡ್ಬೇಕಾಗ ಅವರು ಹೊಸ ಶಾರ್ಟ್ ಟರ್ಮ್ ಬಾಂಡ್ಗಳನ್ನ ಇಶ್ಯೂ ಮಾಡಿದ್ರೆ ಅವರು, ಆ ಶಾರ್ಟ್ ಟರ್ಮ್ ಬಾಂಡ್ ಇಶ್ಯೂ ಮಾಡಿದ್ರೆ ಅಗೇನ್ ಮೋರ್ ಸಾಲ ತೀರ್ಸಕ್ಕೆ ಇನ್ನೂ ಜಾಸ್ತಿ ಸಾಲ ಮಾಡಬೇಕು. ಸೊ ಅವ್ರು ಮತ್ತೆ ಬಾಂಡ್ಗಳನ್ನ ಕ್ರಿಯೇಟ್ ಮಾಡಿ ಮತ್ತೆ ಬಾಂಡ್ಗಳನ್ನ ಇಶ್ಯೂ ಮಾಡಿದ್ರೆ ಅವ್ರಿಗೆ ದುಡ್ಡು ಬಾಂಡ್ ಕೊಂಡ್ಕೊಳ್ಳೋಕೆ ಜನ ಬರ್ತಾರೆ. ಆ ಬಂದಿರೋ ದುಡ್ಡಲ್ಲಿ ಸಾಲ $40 ಟ್ರಿಲಿಯನ್ ಸಾಲದ ಒಂದು ಬಡ್ಡಿ ತೀರ್ಸಕ್ ಸಾಧ್ಯ ಆಗುತ್ತೆ. ಇದು ಒಂದು ನೋಡಿ ಕಾನ್ವೆಂಟ್ರಮ್ ಅಂತ ಹೇಳ್ತಾರೆ, ಒಂದು ರೌಂಡ್ 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 ವಿಷಯಗಳು. ಸೊ ಈ ತರ ಕಂಟಿನ್ಯೂ ಆಗ್ತಾ ಇರುತ್ತೆ. ಇವಾಗಂತೂ $40 ಟ್ರಿಲಿಯನ್ ಆಗೋಯ್ತು ಆಯ್ತಾ. ಈಗೇನ್ ತಮಾಷೆ ಅಂದ್ರೆ ನೋಡಿ, 30 ಬಾಂಡ್ಗಳು ಜಾಸ್ತಿ ಇಶ್ಯೂ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಬಾಂಡಿನ ಬೆಲೆ ₹1,000 ಅನ್ಕೊಳ್ಳೋಣ. ಗವರ್ಮೆಂಟ್ ಇದು ಟ್ರೇಡೆಡ್, ಏನೇ ಬಾಂಡ್ ಇಶ್ಯೂ ಮಾಡೋದನ್ನ ಟ್ರೇಡ್ ಮಾಡಬಹುದು. ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ ನ ಟ್ರೇಡ್ ಮಾಡದಂಗೆ ಅಲ್ಲೂ ಕೂಡ ಬಾಂಡ್ ಕೂಡ ಟ್ರೇಡ್ ಮಾಡಬಹುದು. ಸೊ ಈಗ ಬಾಂಡು ಅಕಸ್ಮಾತ್ ಏನಾದ್ರೂ ತುಂಬಾ ಪ್ರಿಂಟ್ ಮಾಡಿ ಕಳಿಸ್ಬಿಟ್ರು ಅನ್ಕೊಳ್ಳೋಣ. ಕಳಿಸಿದ್ರೆ ಸಪ್ಲೈ ಜಾಸ್ತಿ ಆಗೋಯ್ತು. ಸೊ ಡಿಮಾಂಡ್ ಕಮ್ಮಿ, ಬಾಂಡ್ಗಳ ಅವೈಲಬಿಲಿಟಿಗಿಂತ ಬೈಯರ್ಸ್ ಕಮ್ಮಿ ಇರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಬಾಂಡ್ಗಳ ಬೆಲೆ ಕಮ್ಮಿ ಆಗುತ್ತೆ. ಬಾಂಡ್ಗಳ ಬೆಲೆ ಕಮ್ಮಿ ಆಗೋದ್ರೆ ಜನ ತಗೊಳ್ಬಹುದು. ಸಪ್ಲೈ ಜಾಸ್ತಿ ಪ್ರೈಸ್ ಕಮ್ಮಿ ಆಗುತ್ತಲ್ಲ, ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಗೌರ್ಮೆಂಟ್ಗೆ ಅಷ್ಟು ದುಡ್ಡು ಸಿಗಲ್ಲ, ಅವ್ರಿಗೆ ಬೇಕಾದಷ್ಟು ದುಡ್ಡು ಸಿಗಲ್ಲ. ಅವಾಗ ಏನ್ ಮಾಡ್ಬೇಕು ಅವರು, ಈ ಬಾಂಡ್ಗಳನ್ನ ಅಟ್ರಾಕ್ಟಿವ್ ಮಾಡಕ್ಕೆ ಅದಕ್ಕೆ ಕೊಡುವ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತಾರೆ. ನೋಡಿ, ಬಾಂಡ್ ಯಾವತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್. ಬಾಂಡ್ ಬೆಲೆ ಬೀಳ್ತಾ ಇದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಯ್ತಾ. ಸೊ ಅವರು ನೋಡಿ ಎಂತ ವಿಪರ್ಯಾಸ ಅಂದ್ರೆ, ಫಸ್ಟ್ ಆಫ್ ಆಲ್ $40 ಟ್ರಿಲಿಯನ್ ಸಾಲ ತೀರ್ಸಕ್ಕೆ ಎಕ್ಸ್ಟ್ರಾ ಬಾಂಡ್ ಪ್ರಿಂಟ್ ಮಾಡಬೇಕು. ತುಂಬಾ ಪ್ರಿಂಟ್ ಮಾಡ್ಬಿಟ್ರೆ ಅದ್ರ ಬೆಲೆನೇ ಕುಸಿದೋಗುತ್ತೆ. ಆ ಬೆಲೆನ ಅಟ್ರಾಕ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಮಾಡ್ಬೇಕು. ಇಂಟ್ರೆಸ್ಟ್ ಜಾಸ್ತಿ ಮಾಡಿದ್ರೆ ಮತ್ತೆ ಆ ಸಾಲನೇ ಅವ್ರಿಗೆ ಇನ್ನು ಎಕ್ಸ್ಟ್ರಾ ಸಾಲ ಅದು. ಸೊ ಆ ಎಕ್ಸ್ಟ್ರಾ ಬಡ್ಡಿನೂ ಕೊಡಬೇಕು. ಸೊ ಇದು ಒಂದು ರನ್ ಅಲ್ಲಿ ನಡೀತಾ ಇರುತ್ತೆ. ಇದ್ರಲ್ಲೂ ಅಷ್ಟೇ 2 ಇಯರ್ ಬಾಂಡು, 10 ಇಯರ್ ಬಾಂಡ್, 30 ಇಯರ್ ಬಾಂಡ್, ಲಾಂಗ್ ಟರ್ಮ್ ಬಾಂಡ್ ಎಲ್ಲ ಇರುತ್ತೆ. ಸೊ ಜನ ಏನ್ ಮಾಡ್ತಾರೆ, 30 ಇಯರ್ ನಂಗೆ ಬೇಡಪ್ಪ, 2 ಇಯರ್ ಬಾಂಡ್ಗೆ ಜಾಸ್ತಿ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಸೊ 2 ಇಯರ್ ಬಾಂಡ್ ತಗೊಳ್ತಾ ಈ 30 ಇಯರ್ ಬಾಂಡ್ ಅಟ್ರಾಕ್ಟಿವ್ ಮಾಡಕ್ಕೆ ಏನ್ ಮಾಡ್ಬೇಕು ಅವರು, ಆ ಬಾಂಡಿನ ಬೆಲೆ ಇಂಟ್ರೆಸ್ಟ್ ನ ಜಾಸ್ತಿ ಮಾಡ್ಬೇಕು ಅವರು. ಆ ರೇಟ್ ನ ಇಂಟ್ರೆಸ್ಟ್ ಜಾಸ್ತಿ ಮಾಡಿದ್ರೆ 30 ಇಯರ್ ಅಂದ್ರೆ ಲಾಕ್ ಇರುತ್ತೆ ಅನ್ನೋಕ್ಕೋಸ್ಕರ 30 ಇಯರ್ ಬಾಂಡ್ ನ ಜಾಸ್ತಿ ಮಾಡ್ತಾರೆ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ಬಾಂಡ್ ಈಲ್ಡ್ಗಳು ಜಾಸ್ತಿ ಆದರೆ FI ಅವ್ರಿಗೆ ಓಕೆ, ನಾನು ಇಂಡಿಯಾದಲ್ಲಿ ಹೂಡಿಕೆ ಮಾಡಕ್ ಬದಲು ಅಲ್ಲೇ ಹೂಡಿಕೆ ಮಾಡ್ಕೊಂಡ್ರೆ ಎಷ್ಟು ದೊಡ್ಡ ಅಡ್ವಾಂಟೇಜ್. ನಾ ಯಾಕೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು FI ವಿಡಿಯೋ ಹಾಕಿದೆ ಯೂಟ್ಯೂಬ್ ಅಲ್ಲಿ ಮೊನ್ನೆ ಸ್ವಲ್ಪ ದಿವಸಗಳ ಮುಂದೆ ಅಲ್ವಾ. ಸೊ ಅಟ್ರಾಕ್ಟಿವ್ನೆಸ್ ಅಂದ್ರೆ ನಾನು ಬರೀ 4.5%ಗೆ ನಿಮ್ಗೆ ಎಕ್ಸಾಂಪಲ್ ತೋರಿಸಿದ. ಇದರಲ್ಲಿ ಅಕಸ್ಮಾತ್ ಬಾಂಡ್ ಈಲ್ಡ್ ಅಲ್ಲೇ ಜಾಸ್ತಿ ಸಿಕ್ತು. ಯಾಕೆ ಜಾಸ್ತಿ ಆಯ್ತು ಅಲ್ಲಿ ಬಾಂಡ್ ಈಲ್ಡ್? ಯಾಕೆ ಜಾಸ್ತಿ ಆಯ್ತು? ಬಾಂಡ್ ಅವ್ರು ಪ್ರಿಂಟ್ ಮಾಡ್ಲೇಬೇಕು ಈಗ, ಯಾಕಂದ್ರೆ $40 ಟ್ರಿಲಿಯನ್ ಸಾಲ ತೀರಿಸಬೇಕು. ಅದಕ್ಕೆ ಎಕ್ಸ್ಟ್ರಾ ಬಾಂಡ್ ಪ್ರಿಂಟ್ ಮಾಡ್ಲೇಬೇಕು. ಎಕ್ಸ್ಟ್ರಾ ಬಾಂಡ್ ಪ್ರಿಂಟ್ ಮಾಡಬೇಕು ಅಂದ್ರೆ ಸಪ್ಲೈ ಜಾಸ್ತಿ ಆದ ತಕ್ಷಣ ಬಾಂಡ್ ಬೆಲೆ ಕಮ್ಮಿ ಆಗೋಯ್ತು. ಬಾಂಡ್ ಬೆಲೆ ಕಮ್ಮಿ ಆಗೋದ್ರೆ ಅದ್ರ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ಬೇಕು, ಅವರು ಮಾಡ್ಲೇಬೇಕು ಅಟ್ರಾಕ್ಟಿವ್ ಮಾಡಕ್ಕೆ. ಸೊ ಮಾಡೋದು 30 ಇಯರ್ಗೂ ಇಂಟ್ರೆಸ್ಟ್ ಜಾಸ್ತಿ ಮಾಡ್ಬೇಕಂದ್ರೆ ಯಾರು 30 ಇಯರ್ಗೆ ಇನ್ವೆಸ್ಟ್ ಮಾಡಲ್ಲ. ಸೊ ಬಾಂಡ್ ಈಲ್ಡ್ ನ ಜಾಸ್ತಿ ಮಾಡ್ಲೇಬೇಕು ಅವರು. ಸೊ ಬಾಂಡ್ ಈಲ್ಡ್ ನ ಜಾಸ್ತಿ ಮಾಡಿದ ತಕ್ಷಣನೇ FI ಎಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೆ. ಈವನ್ ಸ್ಟಾಕ್ ಮಾರ್ಕೆಟ್, ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇ, ಬಾಂಡ್ ಅಲ್ಲಿ ಫಿಕ್ಸೆಡ್ ನೋ ರಿಸ್ಕ್ ಇಂಟ್ರೆಸ್ಟ್ ಫ್ರೀ ನಂಗೆ ಅಷ್ಟೊಂದು ಸಿಗ್ತಾ ಇರ್ಬೇಕಾದ್ರೆ ನಾನು ಯಾಕಪ್ಪ ಸ್ಟಾಕ್ ಮಾರ್ಕೆಟ್ ಕಷ್ಟಪಡ್ಲಿ ಅಂತ ಅಲ್ಲಿ ಮಾರ್ಕೆಟ್ ವಿಡ್ರಾ ಮಾಡಾಕ್ಬೋದು. ಅಥವಾ ನಮ್ಮ FPI ಅವರು ಇಲ್ಲಿಗೆ ಬರಕ್ ಬದಲು ಅಲ್ಲೇ ಹೂಡಿಕೆ ಮಾಡಬಹುದು. ಅಥವಾ ಇಲ್ಲಿರೋ FIಗಳು ಆಲ್ರೆಡಿ ಇರೋರು ವಿಡ್ರಾ ಮಾಡ್ಕೊಂಡು ಅಲ್ಲಿಗೆ ಹೋಗಬಹುದು. ಇಂಡಿಯನ್ ರುಪಿನೂ ವೀಕ್ ಆಗ್ತದೆ ಈ ಸಂದರ್ಭದಲ್ಲಿ. ಸೊ ಈ ಒಂದು ಬಾಂಡ್ ಈಲ್ಡ್, ಅಮೆರಿಕಲ್ಲಿರೋ ಬಾಂಡ್ ಈಲ್ಡ್ ಬೆಲೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ನಮಗೆ, ನಮ್ಮ ಮಾರ್ಕೆಟ್ಗೆ ತುಂಬಾ ದೊಡ್ಡ ಒಂದು ಒಳ್ಳೆ ವಿಷಯ ಅಲ್ಲ. ಪ್ಲಸ್ ನಮ್ಮ ಇಂಡಿಯನ್ ರುಪಿ ಮತ್ತೇನಾಗತ್ತೆ, ಇಲ್ಲಿಂದ ವಾಪಸ್ FI ಹೊರಟೋಯ್ತು ಹೊರಗಡೆ ಅನ್ಕೊಳ್ಳೋಣ, ಬರ್ಲೇ ಇಲ್ಲ ಅವರು, ಅಥವಾ ಬರುವವರೂ ಬರ್ಲಿಲ್ಲ, ಇಲ್ಲಿರೋರು ಹೊಟ್ಟೋದ್ರು. ಬಾಂಡ್ ಈಲ್ಡ್ ಜಾಸ್ತಿ ಆಗುತ್ತೆ ಅನ್ನೋಕ್ಕೋಸ್ಕರ ಇಂಡಿಯನ್ ರುಪಿ ಏನಾಯ್ತಾಗ, ಅಮೆರಿಕನ್ ಡಾಲರ್ ಪರ್ಚೇಸ್ ಮಾಡಬೇಕು, ಇಂಡಿಯನ್ ರುಪಿ ಮಾರಬೇಕು. ಸೊ ಇಂಡಿಯನ್ ರುಪಿ ಮತ್ತೆ ವೀಕ್ ಆಗುತ್ತೆ. ಸೊ ಈ ಒಂದು ಬಾಂಡ್ ಈಲ್ಡ್ ಏನಿದೆ ತುಂಬಾ ನಾವು ಅಬ್ಸರ್ವ್ ಮಾಡಬೇಕು. 2 ಇಯರ್ ಬಾಂಡ್ ಈಲ್ಡ್, 10 ಇಯರ್ ಬಾಂಡ್ ಈಲ್ಡ್, 30 ಇಯರ್ ಬಾಂಡ್ ಈಲ್ಡ್ ಹೇಗೆ ವ್ಯತ್ಯಾಸ ಆಗ್ತಾ ಇದೆ. ಅಮೆರಿಕಾದಲ್ಲಿ ಸಾಲ ಜಾಸ್ತಿ ಮಾಡಿದರೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ, ನನಗೆ, ನಿಮಗೆ, ಯಾಕೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡದೇ ಇರೋರ್ಬೋದು, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡದೇ ಇರ್ಬೋದು. ಇಂಡಿಯನ್ ರುಪಿನೂ ವೀಕ್ ಆಯ್ತು ಬಾಸ್. ಸೊ ಇಂಡಿಯನ್ ರುಪಿ ವೀಕ್ ಆದ್ರೆ ನಾವು ನೀವು ತಗೊಳ್ಳುವಂತ ದೈನಿತ್ಯದ ವಸ್ತುಗಳು ಬೆಲೆ ಜಾಸ್ತಿ ಆಗತ್ತೆ.
ಬೆಲೆ ಜಾಸ್ತಿ ಆದ ತಕ್ಷಣನೇ ಏನ್ ಮಾಡ್ತಾರೆ, ರೆಪೋ ರೇಟ್ಗಳೆಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗ ನಮ್ಮ ದೇಶದಲ್ಲೂ ರೆಪೋ ರೇಟ್ ನ ಜಾಸ್ತಿ ಮಾಡ್ಲೇಬೇಕು. ರೆಪೋ ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಿಮ್ಮ ಸಾಲಗಳೇನ್ ತಗೊಂಡಿರ್ತೀರಾ, ಹೌಸಿಂಗ್ ಲೋನ್, ಪರ್ಸನಲ್ ಲೋನ್, ಇವೆಲ್ಲ ಇದರ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ ಎಂತ ಲಿಂಕ್ ಎಕನಾಮಿಯಲ್ಲಿ, ಎಂತ ವಿಪರ್ಯಾಸ. ನಮ್ಮ ಕ್ಯಾಪಿಟಲ್ ಸೊಸೈಟಿ ಅಂತ ಹೇಳ್ತೀವಲ್ಲ, ಎಂತ ವಿಪರ್ಯಾಸ ನೋಡಿ. ಯಾವನೋ ಪ್ರಿಂಟ್ ಮಾಡಿದ ದುಡ್ಡು ಎಕ್ಸ್ಟ್ರಾ ಪ್ರಿಂಟ್ ಮಾಡಿ, ಯಾವನೋ ಸಾಲ ತಗೊಂಡು, ಎಲ್ಲೋ ಬಾಂಬ್ ಹಾಕಕ್ಕೆ, ಎಲ್ಲೋ ದುಡ್ಡು ಮಾಡಿ, ಎಲ್ಲೋ ಬಾಂಡ್ ತಗೊಂಡು ಏನೋ ಮಾಡಿದಕ್ಕೆ ನಾನು ನಿಮ್ಮಂತ ಒಬ್ಬ ತಳ್ಳೋ ಗಾಡಿಯವನಿಗೂ ಅದರ ಎಫೆಕ್ಟ್. ಅಮೆರಿಕ ಮಾಡುವಂತಹ ಒಂದು ತಪ್ಪಿಗೆ ಇಲ್ಲಿ ತಳ್ಳೋ ಗಾಡಿಯಲ್ಲಿ ಒಬ್ಬ ಟೀಚರ್, ಒಬ್ಬ ಇಂಜಿನಿಯರ್, ಒಬ್ಬ ಸಾಫ್ಟ್ವೇರ್ ಯಾವನಾದ್ರೂ ಆಗಿರ್ಲಿ, ಅವ್ರಿಗೆಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ ನೋಡಿ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬೇಕು ಅಂತ ಸ್ಟಾಕ್ ಮಾರ್ಕೆಟ್ ಎಫೆಕ್ಟ್ ಇದ್ದೇ ಇದೆ, ಜೊತೆಗೆ ನಿಮ್ಮಂತಹ ಎಲ್ಲರಿಗೂ ಒಂದು ಅಮೆರಿಕದಲ್ಲಿ ಮಾಡುವಂತಹ ಒಂದು ಕತೆ. ಅದಕ್ಕೆ ಒಂದು ಗಾದೆ ಇರೋದು, ವೆನ್ ಅಮೆರಿಕಾ ಕ್ಯಾಚಸ್ ಕೋಲ್ಡ್ ದ ಹೋಲ್ ವರ್ಲ್ಡ್ ಸ್ನೀಸಸ್ ಅಂತ ಹೇಳ್ತಾರೆ. ಅಲ್ಲಿ ನೆಗಡಿ ಬಂದ್ರೆ ಅಮೆರಿಕಾಗೆ, ಅಕ್ಷಿ ಅಂದ್ರೆ ಅಮೆರಿಕ, ನಮ್ಗೆಲ್ಲರಿಗೂ ನೆಗಡಿ ಬರುತ್ತೆ ಅಂತ. ಇದೊಂದು ಇವತ್ತಿನ ಒಂದು ವರ್ಲ್ಡಿನ ಒಂದು ನಿಯಮ. ಓಕೆ, ಇಷ್ಟು ಮಾತ್ರ ಅಲ್ಲ, ಈಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಈ ಸ್ಕ್ರೀನ್ ಅಲ್ಲಿ ಏನ್ ನೋಡ್ತಾ ಇದೀವಿ ನಾವೀಗ ನೋಡಿ, ಪ್ರತಿ ಒಂದು ದೇಶದ, ಆಯ್ತಾ, ಇದೊಂದು moneycontrol.com ಅವರ ಒಂದು ಟೇಬಲ್, ವೆರಿ ಇಂಟ್ರೆಸ್ಟಿಂಗ್ ಟೇಬಲ್ ಇದು. ಯಾಕಂದ್ರೆ ಎಲ್ಲಾ ದೇಶದ ಒಂದ್ ಕಡೆ ಹಾಕಿ ಕೂರಿಸಿದಾರೆ ಅವರು. ಇಲ್ಲಿ ತಮಾಷೆ ನೋಡಿ, ಇಲ್ಲಿ ಪ್ರತಿ ಒಂದು ದೇಶದ ಒಂದು GDP ಅಂತ ಇರುತ್ತೆ. ಆ GDP ಏನ್ ಮಾಡತ್ತಂದ್ರೆ ನೋಡ್ಬೋದು ಇಲ್ಲಿ, ಇದು ನಮ್ಮ GDP ಅಂದ್ರೆ ಒಂದು ನಮ್ಮ ದೇಶದ ಒಂದು ಎಕಾನಮಿ ಅಂತ ಹೇಳ್ಕೋಬಹುದು. ನಮ್ಮ GDP ಈಗ ಏನಿದೆ ಆಲ್ಮೋಸ್ಟ್ $4.25 ಟ್ರಿಲಿಯನ್ ಇದೆ. ನಮ್ಮ ಸಾಲ ಬಂದು ನ್ಯಾಷನಲ್ ಡೆಟ್ ಅಂತ ಹೇಳ್ತಾರೆ, ನ್ಯಾಷನಲ್ ಡೆಟ್ ಬಂದು 2 ಅಂದ್ರೆ ನಮ್ದು ಆಲ್ಮೋಸ್ಟ್ ಡೆಟ್ ಟು GDP ರೇಷಿಯೋ 58.9%. ಅಂದ್ರೆ ನಮ್ಮ GDP ಗಿಂತ ಕಮ್ಮಿ ಸಾಲ ಇದೆ ನಮ್ದು, ಆಯ್ತಾ, ಅಪ್ರಾಕ್ಸಿಮೇಟ್ಲಿ. ಅದೇ ಅಮೆರಿಕದ ನೋಡಿ 121%. ಅವರ ಒಂದು GDP ಬಂದು 32 ಟ್ರಿಲಿಯನ್. ಅಂದ್ರೆ ಆ ದೇಶದ ಎಲ್ಲಾ ಕಂಪನಿಗಳನ್ನ ಮಾರ್ಕೊಂಡ್ಬಿಟ್ರು ಅವರು ತಮ್ಮ ಸಾಲ ತೀರ್ಸಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ದೇಶದ ಎಲ್ಲಾ ಕಂಪನಿ ಮಾರಿದ್ರೆ ಅರ್ಧ ಸಾಲ ಆದ್ರೂ ತೀರಿಸಬಹುದು. ಆ ದೇಶದ ವಿಪರ್ಯಾಸ ನೋಡಿ. ಇದು 121% ಇದೆ. ಜಪಾನ್ 204% ಇದೆ. $8.25 ಟ್ರಿಲಿಯನ್ ಒಂದು ಇದು. ಅವರ ಸಾಲ ಬಂದು ಆಲ್ಮೋಸ್ಟ್ $18 ಟ್ರಿಲಿಯನ್. ಬೇರೆ ದೇಶಗಳು ನೋಡಿ, ಯುನೈಟೆಡ್ ಕಿಂಗ್ಡಮ್ ಆಲ್ಮೋಸ್ಟ್ 100% ಇದೆ. ಫ್ರಾನ್ಸ್ 117, ಇಟಲಿ 138%, ಜರ್ಮನಿ 60. ಈ ತರ ಮಲ್ಟಿಪಲ್ ಇದು ನೋಡ್ಬೋದು. ನಮ್ಮ ದೇಶ ಹಂಗೆ ನೋಡಿದ್ರೆ ಕಂಪ್ಯಾರಿಟಿವ್ಲಿ ಬೆಟರ್ ಅಂತ ಹೇಳ್ಬೋದು. ಬಟ್ ಸಾಲ ತಗೊಳ್ಳೋದು ತಪ್ಪ ಸರಿನಾ, ಸ್ವಲ್ಪ ಯೋಚನೆ ಮಾಡಿ. ಈಗ ನಾನು, ನೀವು, ಯಾರೋ ಎಷ್ಟೊಂದು ಜನ ಅಕಸ್ಮಾತ್ ನನಗೆ ಒಂದು ಮನೆ ಕಟ್ಟಬೇಕಂತ ಆಸೆ ಇದೆ. ಆ ಮನೆ ಕಟ್ಟಬೇಕು ಅಂದ್ರೆ ಒಂದು ₹1 ಕೋಟಿ ಬೇಕು, ಅಥವಾ 60 ಲಕ್ಷ ಬೇಕು, 50 ಲಕ್ಷ ಎಷ್ಟೋ ಬೇಕು ಅಂತ. ನಮ್ಮ ಹತ್ರ ದುಡ್ಡು ಇರುತ್ತೆ, 50 ಲಕ್ಷ, 1 ಕೋಟಿ ಇರುತ್ತಾ? ಇಲ್ಲ. ನಾವೇನ್ ಮಾಡ್ತೀವಿ, ಒಂದು 8 ಲಕ್ಷ, 5 ಲಕ್ಷ ಏನೋ ಒಂದು ಇನಿಷಿಯಲ್ ಒಂದು 10% ನಾವು ಹೊಂದಿಸಿ ಮಿಕ್ಕಿದ್ನ ಬ್ಯಾಂಕಿಂದ ಸಾಲ ತಗೋತೀವಿ. ಆ ಬ್ಯಾಂಕಿನ ಸಾಲ ಯಾಕೆ ತಗೋತೀವಿ, ಬ್ಯಾಂಕ್ ಯಾಕೆ ಸಾಲಕ್ಕೆ ನಂಗೆ ಕೊಡ್ತಾರೆ ಅಂದ್ರೆ, ನನಗೆ 15 ವರ್ಷ ನಂಗೆ ಜಾಬ್ ಇರುತ್ತೆ, ನಂಗೆ ತೀರಿಸುವ ಕೆಪಾಸಿಟಿ, EMI ಅಲ್ಲಿ ತೀರಿಸುವ ಕೆಪಾಸಿಟಿ ನಂಗೆ ಇದೆ ಅನ್ನೋಕ್ಕೋಸ್ಕರ ನಿಮ್ಗೆ ದುಡ್ಡು ಕೊಡ್ತಾರೆ. ಸೊ ಆ ಒಂದು ಲೆವರೇಜ್ ಇಂದ, ಆ ಒಂದು ಸಾಲದಿಂದ ಒಂದು ಮನೆ ಕಟ್ಟಕ್ಕೆ ಸಾಧ್ಯ ಆಯ್ತು ಅಲ್ವಾ. ಸೊ ಹಾಗಾಗಿ ಪ್ರತಿಯೊಂದು ದೇಶಗಳು ಸಾಲ ಮಾಡಲೇಬೇಕು. ಯಾಕೆಂದ್ರೆ ಅವರು ತೀರ್ಸೋ ಕೆಪಾಸಿಟಿ ಇದೆ. ನಾನು ಮಾಡ್ಕೋತೀನಿ, GDP ನನ್ನ ಒಂದು ಎಕಾನಮಿ ನಡೀತಾ ಇದೆ, ನನ್ನ ಎಕಾನಮಿ ನಡೀತಾ ಇರ್ಬೇಕಾದ್ರೆ ಆ ಬರುವ ಒಂದು ಲಾಭದಲ್ಲಿ ನಾನು ತೀರಿಸಿ ನನ್ನ ದೇಶನ ಇಂಪ್ರೂವ್ ಮಾಡ್ತೀನಿ. ಈಗ ನಮ್ಮ ನಿತೀಶ್ ಗಡ್ಕರಿ ಅವರು ಅಥವಾ ಮೋದಿ ಇರ್ಬೋದು, ನೀವು ಇನ್ಫ್ರಾಸ್ಟ್ರಕ್ಚರ್ ಏನು ಲಾಸ್ಟ್ ಒಂದು 10-12 ಇಯರ್ಸ್ ಅಲ್ಲಿ ಎಷ್ಟು ಜಾಸ್ತಿ ಸಿಕ್ಕಾಪಟ್ಟೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಯ್ತು, ಆ ಡೆವಲಪ್ಮೆಂಟ್ ಆಗೋ ಕಾರಣ ಏನು? ಸಾಲ. ಯಾಕಂದ್ರೆ ನ್ಯಾಷನಲ್ ಹೈವೇ ಬಾಂಡ್ ಅಂತೆ, ಆ ಬಾಂಡ್ ಅಂತೆ ಸಿಕ್ಕಾಪಟ್ಟೆ ಒಂದು ಇದೆಲ್ಲ ಮಾಡಿ ಈ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಹಾಕ್ಲಿಕ್ಕೆ ಸಾಧ್ಯ ಆಯ್ತು. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಹಾಕಿದ ಕಾರಣನೇ ನೋಡಿ, ಈಗ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ರು. ಆ ಹೈವೇ ಮಾಡಿದ್ಮೇಲೆ ಅದರ ಪಕ್ಕದ ಒಂದು ಕೆಲವು ಲ್ಯಾಂಡ್ಗಳೆಲ್ಲ ವ್ಯಾಲ್ಯೂಗಳು ಜಾಸ್ತಿ ಆಯ್ತು. ಆ ವ್ಯಾಲ್ಯೂಗಳು ಜಾಸ್ತಿ ಆದ ತಕ್ಷಣ ಆ ರೈತ ಆ ಲ್ಯಾಂಡ್ ನ ಮಾರ್ಕೊಂಡು ಪ್ರಾಬ್ಲಮ್ ಕಾರ್ ತಗೊಳ್ಳೋದು, ಮನೆ ಕಟ್ಟೋದು. ನೋಡಿ ಎಕಾನಮಿ ಹೆಂಗ್ ಡೆವಲಪ್ ಆಯ್ತು ನೋಡಿ ಅಲ್ವಾ. ಆಟೋ ಇಂಡಸ್ಟ್ರಿ ಬೆಳೀತು, ಮನೆ ಇಂಡಸ್ಟ್ರಿ ಅಂದ್ರೆ ಅದ್ರ ಕಬ್ಬಣ ಇಂಡಸ್ಟ್ರಿ ಎಲ್ಲ ಬೆಳೀತಾ ಹೋಯ್ತು. ಜಸ್ಟ್ ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಹಾಕಿದ್ಮೇಲೆ ಫ್ಯಾಕ್ಟರಿಗಳು ಬರುತ್ತೆ ಆ ಕಡೆ ಈ ಕಡೆ ಎಲ್ಲ. ಸೊ ಎಕಾನಮಿ ಬರುತ್ತೆ, ಜಾಬ್ಸ್ ಬಂದ್ರೆ ಅವರು ಖರ್ಚು ಮಾಡ್ತಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಒಂದು ಸಾಲದಿಂದ ಬಂದಂತಹ ಒಂದು ಡೆವಲಪ್ಮೆಂಟ್ ಏನ್ ದೇಶದಲ್ಲಿ ಆಗುತ್ತೆ, ಇದರಿಂದ ದೇಶ ಕೂಡ ಬೆಳೆಯುತ್ತೆ. ಬರೋದ್ರಲ್ಲಿ ನಾನು ಸಾಲ ತೀರ್ಸ್ಕೊತೀನಿ, ಮನೆ EMI ಕಟ್ಟದಂಗೆ, ಸಾಲ 2 ವೀಲರ್ EMI ಕಟ್ಟದಂಗೆ. ಸೊ ನನ್ನ ಒಂದು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಯ್ತು, ಜೊತೆಗೆ ಸಾಲ ತೀರ್ಸೋ ಕೆಪಾಸಿಟಿ ಅಂತ ಮಾಡಿದ್ರು. ಸೊ ದೇಶಗಳು ಸಾಲ ತಗೊಳ್ಳೋದು ಓಕೆ. ಬಟ್ ಏನ್ ಪ್ರಾಬ್ಲಮ್, ಈಗ ನನ್ನ ಡೆಟ್ ಟು ಇದು ರೇಷಿಯೋ ಅಷ್ಟೊಂದು ಜಾಸ್ತಿ ಆದಾಗ ನಾನು ಸಾಲ ಕೂಡ ಬಡ್ಡಿ ಕೂಡ ಕಟ್ಟಬೇಕು. ನನ್ನ ಮಿತಿ ಮೀರಿ ಸಾಲ ತಗೊಂಡ್ರೆ, ನಾವು ಕೂಡ ಇಂಡಿವಿಜುವಲಿ ಮಿತಿ ಮೀರಿ EMI ಕಟ್ಟಬೇಕು ಅಂದಾಗ ನಮ್ಮ ಸಂಬಳ ಬರೋದೇ ಎಷ್ಟು? ಸಂಬಳ 1 ಲಕ್ಷ ಬರುತ್ತೆ, 1.25 ಲಕ್ಷ EMI ಕಟ್ಟಬೇಕಂದ್ರೆ ಹೆಂಗ್ ಸಾಧ್ಯ ನಮ್ಗೆ? ಎಲ್ಲ ತುಂಬಾ ಕಷ್ಟ. ಹಾಗಾಗಿ ಇದು ಒಂಥರ ಅದೇ ತರ ಪರಿಸ್ಥಿತಿ. ಬಟ್ ಸಾಲ ತಗೊಳ್ಳೋದು ಇಂಪಾರ್ಟೆಂಟ್. ಬಟ್ ಎಕಾನಮಿ ಈ ತರ ಇದೆ, ನಮ್ಮ ಮೇಲೆ ಏನ್ ಪರಿಣಾಮ?
ಒಂದು ಅಮೆರಿಕಾದಲ್ಲಿ ಈ ತರ ಒಂದು ಕಾರಣ ಆದಾಗ ಅವರು ಬಾಂಡ್ಗಳನ್ನ ಪ್ರಿಂಟ್ ಮಾಡ್ತಾರೆ. ಬಾಂಡ್ಗಳನ್ನ ಪ್ರಿಂಟ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಬೇಕು. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ FPI ಎಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ರೆ ನಮ್ಮ ಮಾರ್ಕೆಟ್ ಬೀಳೋ ಸಾಧ್ಯತೆ ಇರುತ್ತೆ. ಇಂಡಿಯನ್ ರುಪಿ ವೀಕ್ ಆಗುತ್ತೆ. ಇಂಡಿಯನ್ ರುಪಿ ವೀಕ್ ಆದ್ರೆ ನಿಮ್ಮೆಲ್ಲರಿಗೂ ಒಂದು ತೊಂದರೆಗಳು ಶುರು ಆಗುತ್ತೆ. ಇದು ಒಂದು ಎಕನಾಮಿಕಲ್ ಸೈಕಲ್. ಇದು ನಿಮ್ಗೆ ಗೊತ್ತಿರಬೇಕು. ಗೊತ್ತಿದ್ರೆ ನೀವು ಏನಾಗ್ತೀಯ ಅಂತ ಪ್ರಪಂಚದಲ್ಲಿ ಗೊತ್ತಾಗುತ್ತೆ. ನಿಮ್ಮ ಮುಂದಿನ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಹ್ಯಾವ್ ಅ ಗ್ರೇಟ್ ಡೇ. ಗುಡ್ ಬೈ.